ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಮನೆಯಲ್ಲಿ ಬೆಕ್ಕನ್ನ ಸಾಕೋದು ಕಾಮನ್ ಅಲ್ವಾ? ಆ ಬೆಕ್ಕಿಗೆ ಒಂದು ಗಂಟೆ ಕಟ್ಟೋದು ಕಾಮನ್ ಬಿಡಿ. ಇನ್ನು ನಮ್ಮ ಮನೆಯ ಬೆಕ್ಕು ಪಕ್ಕದ ಮನೆಗೆ ಹೋಗೋದು, ಊರೂರು ತಿರುಗಿ ಬರೋದು ಕಾಮನ್ ಅಲ್ವಾ? ಆದ್ರೆ ಇಲ್ಲೊಬ್ಬ ಮಹಾಶಯ ಪಕ್ಕದ ಮನೆಯ ಬೆಕ್ಕು ನಮ್ಮ ಮನೆಗೆ ಬಂದು ಕಿತಾಪತಿ ಮಾಡ್ತಾ ಇದೆ ಅಂತ ಆ ಬೆಕ್ಕನ್ನೇ ಒತ್ತೆಯಾಳಾಗಿ ಮಾಡ್ಕೊಂಡಿದ್ದಾನೆ. ಇಂಟ್ರೆಸ್ಟಿಂಗ್ ಅಂದ್ರೆ ಬೆಕ್ಕಿನ ಕಹಾನಿ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದೆ. ತಾಹಾ ಹುಸೈನ್ ಎಂಬ ವ್ಯಕ್ತಿಯ ಮನೆಗೆ ಪಕ್ಕದ ಮನೆ ಅಂದ್ರೆ ನಿಖಿತಾ ಅಂಜನಾ ಅಯ್ಯರ್ ಎನ್ನುವವರು ಸಾಕಿದ್ದಂತಹ ಬೆಕ್ಕು ಬಂದಿದೆ. ಹೀಗೆ ಬಂದು ಬೆಕ್ಕು ಹಾಗೆ ಹೋಗ್ಲಿಲ್ಲ, ಬದಲಿಗೆ ಕಿತಾಪತಿ ಮಾಡಿ ಆಮೇಲೆ ತನ್ನ ಮನೆಗೆ ರಪ್ ಅಂತ ಓಡ್ ಹೋಗಿದೆ. ಇಷ್ಟೇ ನೋಡಿ, ಏನೋ ಒಂದು 4 ಮಾತು ಬೆಕ್ಕಿಗೆ ಬೈದು ಬಿಡಬಹುದಿತ್ತು. ಆದ್ರೆ ತಾಹಾ ಹುಸೈನ್ ಆ ಬೆಕ್ಕಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಮುಂದಾಗಿದ್ದಾನೆ. ಬೆಕ್ಕಿನ ಮಾಲೀಕಿಗೆ ಗೊತ್ತಾಗ್ತಂತೆ ಅವರ ಮನೆಗೆ ಎಂಟ್ರಿ ಕೊಟ್ಟು ಬೆಕ್ಕನ್ನ ಕದ್ದು ತಂದಿದ್ದಾನೆ. ಇಷ್ಟಕ್ಕೆ ಆತನ ಕೋಪ ಮುಗ್ದಿಲ್ವಂತೆ. ಆ ಬೆಕ್ಕನ್ನ ತನ್ನ ಮನೆಯ ಒತ್ತೆಯಾಳನ್ನಾಗಿ ಮಾಡ್ಕೊಂಡಿದ್ದಾನಂತೆ. ಏನಿದು ಯಾವುದೋ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ತಾ ಇದೀವಿ ಅನ್ಕೊಂಡ್ರ? ಖಂಡಿತ ಇಲ್ಲ. ಇದು ಬೆಂಗಳೂರಿನ ಆನೇಕಲ್ ತಾಲೂಕಿನ ಶಿಕಾರಿಪಾಳ್ಯದ ಸಿರಾಜ್ ಲೇಔಟ್ನಲ್ಲಿ ನಡೆದ ನಿಜ ಸಂಗತಿ. ಈ ಬಗ್ಗೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿದೆ. ತನ್ನ ಡೈಸಿ ಹೆಸರಿನ ಬೆಕ್ಕನ್ನ ತಾಹಾ ಹುಸೈನ್ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ. ಬೆಕ್ಕನ್ನ ಒತ್ತೆಯಾಳಾಗಿ ಇಟ್ಕೊಂಡಿರುವುದು ಮನೆಯ ಸಿಸಿಟಿವಿಯಿಂದ ಪತ್ತೆಯಾಗಿದೆ ಅಂತ ಮಾಲಿಕಿ ನಿಖಿತಾ ಅಂಜನಾಯರ್ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಹಿನ್ನೆಲೆ ತಾಹಾ ಹುಸೈನ್ ವಿರುದ್ಧ ಐಪಿಸಿ ಸೆಕ್ಷನ್ 504, 506 ಮತ್ತು 509 ಅಡಿ ಕೇಸ್ ದಾಖಲಿಸಲಾಗಿತ್ತು. ಜೀವ ಬೆದರಿಕೆ, ಶಾಂತಿ ಭಂಗ ಮತ್ತು ಮಹಿಳೆಯ ಘನತೆಗೆ ಧಕ್ಕೆ ತಂದ ಆರೋಪ ಕೂಡ ತಾಹಾ ವಿರುದ್ಧ ಕೇಳಿಬಂದಿದೆ. ಹೆಬ್ಬಗೋಡಿ ಪೊಲೀಸರು ಕ್ರಿಮಿನಲ್ ಪ್ರಕರಣ ದಾಖಲಿಸಿಕೊಂಡಿದ್ದು, ತನಿಖೆ ನಡೆಸಿದ ಪೊಲೀಸರು ಟ್ರಯಲ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಅದ್ಯಾವಾಗ ಕೋರ್ಟ್ ಅಂಗಳಕ್ಕೆ ಈ ಕೇಸ್ ಬಂತೋ, ಕೇಸ್ ರದ್ದು ಕೋರಿ ಆರೋಪಿ ತಾಹಾ ಹುಸೈನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಈ ಅಪರೂಪದ ಕ್ರಿಮಿನಲ್ ಕೇಸಿನ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸಾದ್ರ ಏಕಸದಸ್ಯ ಪೀಠ, ಬೆಕ್ಕುಗಳು ಕಿಟಕಿಯಿಂದ ಮನೆಯ ಒಳಗ್ ಬರೋದು ಮತ್ತು ಹೋಗೋದು ಸಹಜ. ಇಂತಹ ಕ್ಷುಲ್ಲಕ ಕೇಸ್ ಬಗ್ಗೆ ಮುಂದಿನ ವಿಚಾರಣೆಗೆ ಅನುಮತಿ ಸರಿಯಲ್ಲ ಅಂತ ಆದೇಶ ನೀಡಿದೆ. ಒಟ್ನಲ್ಲಿ ನಾನಾ ಕ್ರೈಮ್ ಕೇಸ್ಗಳು ಬಾಕಿ ಇರುವ ಹೊತ್ತಲ್ಲೇ ಪೊಲೀಸರು ಬೆಕ್ಕಿನ ಕೇಸ್ನ ಸಲುವಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದು, ಜೊತೆಗೆ ಬೆಕ್ಕು ಕಾಣೆಯಾದ ಕೇಸ್ ಹಿಂದೆ ಬೆನ್ನು ಬಿದ್ದಿದ್ದು ನಿಜಕ್ಕೂ ಪರಮಾಶ್ಚರ್ಯ. ಇದಾಗಿದ್ದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.